ಹಾಯ್ ಇವನ್ ಇವನ್ ನೋಡಿ ಒಂದು ಟೊಯೋಟಾ ಗ್ಲಾನ್ಸಾ ಟಾಪ್ ಮಾಡೆಲ್ ಗಾಡಿ ಇದು. ಅದಕ್ಕಿಂತ ಒಂದು ಕಡಿಮೆ ಮಾಡೆಲ್ಗೆ ಫೀಚರ್ ನಿಮ್ಗೆ ನೋಡ್ಬೋದು. ವೀಲ್ ಕೊಟ್ಟಿದ್ದಾರೆ, ಫ್ರಂಟ್ ಗ್ರಿಲ್ಲು, ಹೆಡ್ಲೈಟು, ಆಟೋ ಫೋಲ್ಡ್ ಮಿರರು, ಹಿಂದ್ಗಡೆ ವೈಫರು, ನಿಮ್ಗೆ ಇದು ಹ್ಯಾಂಡಲ್ ವಿತ್ ಬಟನ್ ಸೆನ್ಸರ್ದು, ವಿಂಡೋ ಗಾರ್ನಿಶ್, ಮಿರರ್ ಫೋಲ್ಡಿಂಗ್, ಆಲ್ಮೋಸ್ಟ್ ಎಲ್ಲ ನಿಮಗೆ 80 to 90% ಗಾಡಿಯಿಂದ ಬಂದಿದೆ. ಸೊ ಇದಕ್ಕೆ ನಾವು ಒಂದು ಹಿಂದ್ಗಡೆ ರಿಫ್ಲೆಕ್ಟ್ರು ಇದು ನೋಡ್ಬೋದು ನೀವು. ಒಂದು ಹಿಂದ್ಗಡೆ ಲಿಫ್ಲೆಟ್ ಒಂದು ಹಾಕಿದ್ದೀನಿ. ಒಂದು ವಿಂಡೋ ಕ್ಲೋಸರ್, ಇದಕ್ಕೆ ಗ್ಲಾಸ್ ಕೆಳಗಡೆ ಇರ್ತದಲ್ಲ, ಸೊ ಗ್ಲಾಸ್ ಕೆಳಗಡೆ ಇದ್ರೂ ಲಾಕ್ ಮಾಡಿದ ತಕ್ಷಣ ನಿಮಗೆ ಒಂದೊಂದು ವಿಂಡೋ ಮೇಲೆ ಹೋಗುತ್ತೆ. ಸೊ ಆಲ್ಮೋಸ್ಟ್ ಎಲ್ಲ ನಿಮಗೆ ಫೀಚರ್ ಇದು ಕೊಟ್ಟಿದ್ದಾರೆ. ಪ್ಯಾನಲ್ ಉಠಾಲೆ ಮ್ಯಾನ್. ಇದಕ್ಕೆ ಏನು ಮಾಡಿದ್ದಾರೆ ಅಂದರೆ ಸ್ಟೇರಿಂಗು ಈ ಥರ ಇದಕ್ಕೆ ಕೊಟ್ಬಿಟ್ಟಿದ್ದಾರೆ. ಒಂದು ಟಾಪ್ ಮಾಡಲ್ ಗಾಡಿ ಇದ್ರೂ ಇದಕ್ಕೆ ಈ ಥರ ಸ್ಟೇರಿಂಗ್ ಕೊಟ್ಟಿದ್ದಾರೆ ಕಂಪ್ನಿಯವರು. ಸೊ ಅದಕ್ಕೆ ನಾವು ಇಲ್ಲಿ ನೋಡ್ಬೋದು ನೀವು ಪ್ಯಾನೋ ಫಿನಿಶು, ಡೋರ್ ಪ್ಯಾನಲ್ ಪ್ಯಾನೋ ಫಿನಿಶು ಅದೆಲ್ಲ ಬಂದಿದ್ರು ಸ್ಟೇರಿಂಗು ನಾವು ಅದೇ ಕಾಂಬಿನೇಷನ್ ಪ್ಯಾನೋ ಫಿನಿಶ್ ಆಗ್ಬಿಟ್ಟನೆ ವಿತ್ ಕ್ರೂಸ್ ಕಂಟ್ರೋಲ್ ಇದಕ್ಕೆ ಆಕ್ಟಿವೇಶನ್ ಮಾಡಿದ್ದೀನಿ. ಇದು ನೋಡ್ಬೋದು ನೀವು, ವಿತ್ ಕ್ರೂಸ್ ಕಂಟ್ರೋಲ್ ನಾವು ಇದಕ್ಕೆ ಆಕ್ಟಿವೇಶನ್ ಮಾಡಿದ್ದೀನಿ. ಇದು ಮೀಟರ್ನಲ್ಲಿ ಕ್ರೂಸ್ ಕಂಟ್ರೋಲ್ ಆಕ್ಟಿವೇಶನ್ ಆಗಿರೋದು ಬರ್ತದೆ. ಈಗ ಆಫ್ ಮಾಡಿದ್ರೆ ಆಫ್. ಇದು ಪಾರ್ಕಿಂಗ್ ಆನ್ ಮಾಡೋದು ನಿಮಗೆ ಸೇಮ್ ಇದು ಏನಿದೆ ಆರೆಂಜ್ ಕಲರ್ ಅದೇ ನಿಮಗೆ ಕಂಟಿನ್ಯೂ ಇಲ್ಲೆಲ್ಲ ಆರೆಂಜ್ ಕಲರ್ ನಿಮಗೆ ಬರ್ತದೆ. ಇದೊಂದು ಟಾಪ್ ಮಾಡಲ್ ಸ್ಟೇರಿಂಗ್ ಹಾಕಿ ನಾವು ಇದಕ್ಕೆ ಬೇಸಿಕ್ ಸ್ಟೇರಿಂಗ್ ತೆಗಿಬಿಟ್ಟು ಒಂದು ಕ್ರೂಸ್ ಕಂಟ್ರೋಲ್ ಇದಕ್ಕೆ ಆಕ್ಟಿವೇಶನ್ ಮಾಡಿದ್ವಿ. ಇದು ಲುಕ್ಕು ನೋಡ್ಬೋದು ನೀವು. ಇವಾಗ ಇದು ನೋಡಿದ್ರೆ ನೀವು ಸ್ಟೇರಿಂಗು. ನೆಕ್ಸ್ಟ್ ಇದಕ್ಕೆ ಪ್ಯಾನಲ್ಲು. ಕೆಲವು ಜನ ನಮ್ಮ ಹತ್ರ ಕೇಳ್ತಾ ಇದ್ರು ಪ್ಯಾನಲ್ಲು ಇದೆ ಅಂತ. ಯಾವುದು ಪ್ಯಾನಲ್ ಅಂದರೆ ನೋಡಿ, ಈ ಥರ ನಿಮಗೆ ಇವಾಗ ಮ್ಯಾಟ್ ಇದೆ ಇದರಲ್ಲಿ. ಟಾಪ್ ಮಾಡಲ್ನಲ್ಲಿ ನಿಮಗೆ 10 ಇಂಚ್ ಸ್ಕ್ರೀನ್ ಬರ್ತದಲ್ಲ, 9 ಇಂಚ್ 10 ಇಂಚು ಅದಕ್ಕೆ ಗ್ಲಾಸಿ ಬರ್ತದೆ. ಸೊ ಇದು 7 ಇಂಚ್ಗೇನು ನಮ್ಮ ಹತ್ರ ಒರಿಜಿನಲ್ಲು ಗ್ಲಾಸಿ ಫ್ರೇಮು ಇದಕ್ಕೆ ನಮ್ಮ ಹತ್ರ ಬಂದಿದೆ. ಇದು ಒರಿಜಿನಲ್ ಮಾರುತಿ ಪಾರ್ಟ್ಸು. ಇದು ಮ್ಯಾಟ್ ತೆಗಿಬಿಟ್ಟು ಇದು ಗ್ಲಾಸ್ ಹಿಂಗೆ ಫಿಟ್ ಮಾಡ್ರೆ, ಇದು ಆಂಡ್ರಾಯ್ಡ್ ಸಿಸ್ಟಮ್ ಇಲ್ಲ, ಇದು ಕಂಪ್ನಿದು ಸಿಸ್ಟಮ್ಗೆ ಸೈಜ್ಗೆ ಇರೋದು ಸಿಸ್ಟಮ್. ಇದು ಆ ಸೈಜ್ಗೆ ಇದು ಫ್ರೇಮ್ ಇರೋದು. ಗ್ಲಾಸಿ ಫ್ರೇಮು ನಮ್ಮ ಹತ್ರ ಬಂದಿದೆ. ಇದು ಟಾಪ್ ಮಾಡಲ್ ಬ್ಲ್ಯಾಕ್ ಕಲರ್ ಸ್ಟೇರಿಂಗು ಅವೈಲೇಬಲ್ ಇದೆ. ಸ್ಟೇರಿಂಗ್ ವಿತ್ ಕ್ರೂಸು ಅದನ್ನು ಅವೈಲೇಬಲ್ ಇದೆ. ಈಗ ಕೆಲವು ಕಸ್ಟಮರ್ಗೆ ಏನು ಕನ್ಫ್ಯೂಷನ್ ಇದೆ ಅಂದರೆ ವಾರಂಟಿ ಅವಾಯ್ಡ್ ಆಗತ್ತಾ ಅಂತ ಕೇಳ್ತಾರೆ. ನಾವು ಎಷ್ಟು ವಿಡಿಯೋನಲ್ಲಿ ನಿಮಗೆ ಇವಾಗ ಗ್ಲಾನ್ಸಾ ಅವರು ಇದ್ದರೆ ಗ್ಲಾನ್ಸಾ ವಿಡಿಯೋ ನೋಡ್ತಾರೆ, ಫ್ರೋನ್ಸ್ ಅವರಿದ್ದರು ಫ್ರೋನ್ಸ್ ನೋಡ್ತಾರೆ, ಟೊಯೋಟಾ ಟೈಸರ್ ಅಂದರೆ ಟೊಯೋಟಾ ಟೈಸರ್ ಹಾಕಿ ನೋಡ್ತಾರೆ, ಬೆಲಿನೋ ಅಂದರೆ ಬೆಲಿನೋ ವಿಡಿಯೋ ಹಾಕಿ ನೋಡ್ತಾರೆ. ಸೊ ಎಲ್ಲ ವಿಡಿಯೋನಲ್ಲಿನೇ ನಾವು ಹೇಳಿ ಹಾಕಿದ್ದೀನಿ. ಏನಂದರೆ ಸರ್, ನಮ್ಮ ಹತ್ರ ನೀವು ಬಂದಮೇಲೆ ನಿಮಗೆ ಏನು ಸಾಕಿಟ್ಟು ಏನು ಕಪ್ಲರು ಅಂತ ನಾವು ತೋರಿಸೋದು ಒಂದು. ನೆಕ್ಸ್ಟು ಇದು ಎಲ್ಲ ಬಂದ್ಬಿಟ್ಟು ನಿಮಗೆ ಆಫ್ಟರ್ ಮಾರ್ಕೆಟ್ ಐಟಮ್ ಇಲ್ಲ. ಇದು ಎಲ್ಲ ಜೆನ್ಯೂನ್ ಪಾರ್ಟ್ಸು. ಮಾರುತಿ ಇರಲಿ ಟೊಯೋಟಾ ಇರಲಿ, ಅದಕ್ಕೆ ಏನು ಪ್ರೊಸೀಜಿಂಗ್ ಮಾಡಬೇಕು, ಹೆಂಗೆ ನಾವು ಫಿಟ್ ಮಾಡ್ತೀನಿ ಅದು ನೀವು ನೋಡಿ. ಕ್ರೂಸ್ ಕಂಟ್ರೋಲ್ ಥ್ರೂಟ್ ಇಂಡಿಯಾ ಆ್ಯಂಡ್ ಬ್ಯಾಂಗ್ಳೂರ್ ಫಸ್ಟ್ ಅಂತ ನಾವೇ ಕ್ರೂಸ್ ಕಂಟ್ರೋಲ್ ಆಕ್ಟಿವೇಶನ್ಗೆ ಮಾಡಿದ್ದು. ಗ್ರ್ಯಾಂಡ್ ವಿಟಾರ್ ಇರಲಿ, ಹೈ ರೇಟ್ ಇರಲಿ, ಅದಕ್ಕೆಲ್ಲ ಕ್ರೂಸ್ ಕಂಟ್ರೋಲ್ ನಾವೇ ಡೆವಲಪ್ಮೆಂಟ್ ಮಾಡಿರೋದು. ಸೊ ಆ ಕಾಲದಿಂದ ನಾವು ಮಾಡಿಕೊಂಡೇ ಬರ್ತಾ ಇದ್ದೀನಿ ಕ್ರೂಸ್ ಕಂಟ್ರೋಲ್. ಸೊ ನಮ್ಮ ಹತ್ರ ಏನಂದರೆ ಆಫರು ಡಿಸ್ಕೌಂಟು ಅದು ನಮ್ಮ ಹತ್ರ ಇಲ್ಲ. ನೀವು ಏನಾದ್ರು ಐಟಮ್ ತಗೊಳ್ಳಿ, ರೀಸ್ನಬಲ್ ಪ್ರೈಸ್ಗೆ ನಿಮಗೆ ಫಿಟ್ ಮಾಡಿಕೊಡ್ತೀನಿ. ಜೆನ್ಯೂನ್ ವರ್ಕ್ ಇರ್ತದೆ, ಜೆನ್ಯೂನ್ ಕೆಲಸ ಇರ್ತದೆ. ಯಾವುದೋ ಒಂದು ಸಿಸ್ಟಮು, ಒಂದು ಸ್ಪೀಕರು, ಒಂದು ಕ್ಯಾಮ್ರಾ, ಅದು ಇದು ಅಂತ ಅದು ನಮ್ಮ ಹತ್ರ ಆ ಥರ ಕೆಲಸನೂ ಇಲ್ಲ. ಅದು ಆಫರು ನಮ್ಮ ಹತ್ರ ಐಟಮು ಇಲ್ಲ. ಇದೊಂದು ಜೆನ್ಯೂನ್ ಐಟಮು. ಇದು ನಮ್ಮ ಚಾನಲ್ನಲ್ಲಿನೇ ನಿಮಗೆ ಫಸ್ಟು ನಾವೇ ತೋರಿಸೋರು. ಯಾಕೆಂದರೆ ಇವಾಗ ಜಸ್ಟು ಬಂದಿದ್ದು ಐಟಮು. ಸೊ ಆ ಪ್ರಕಾರ ಒಂದು ಕಸ್ಟಮರ್ಗೆ ಗೊತ್ತಾಗಲಿ. ಇದೂ ನಮ್ಮ ಹತ್ರ ಫ್ರೇಮ್ ಬಂದುಬಿಟ್ಟಿದೆ. ಏನಕ್ಕಂದರೆ ಇದು ಫ್ರೇಮು ಡೆಲ್ಟಾ ಪ್ಲಸ್ನಲ್ಲಿ ಕಂಪ್ನಿಯಿಂದ ಸಿಸ್ಟಮ್ ಬಂದಿರ್ತದೆ. ಸೊ ಆ ಸಿಸ್ಟಮ್ಗೆ ಏನು ಮಾಡ್ತಾರೆ, ಮ್ಯಾಟ್ ಇದೆಯಲ್ಲ, ಸೊ ಕೆಲವು ಜನ ಗ್ಲಾಸಿ ಬೇಕು ಅಂತಾರೆ. ಸೊ ಗ್ಲಾಸಿ ಫ್ರೇಮು ನಮ್ಮ ಹತ್ರ ಬಂದಿದೆ, ಅವೈಲೇಬಲ್ ಇದೆ, ಅದನ್ನು ಮಾಡ್ಬೋದು. ಇದರಲ್ಲಿ ಸಿಲ್ವರ್ ಬೇಕಂದ್ರೆ ನಿಮಗೆ ಸ್ಟೇರಿಂಗ್ ಸಿಲ್ವರ್ ಸಿಗುತ್ತೆ, ಬ್ಲ್ಯಾಕ್ ಬೇಕಂದರೆ ಬ್ಲ್ಯಾಕ್ ಸಿಗುತ್ತೆ. ಸೊ ಅದು ನೀವು ಕನ್ಫರ್ಮ್ ಮಾಡಿ ಯಾವ್ದು ಬೇಕು ಅಂತ. ಜನ ಏನು ಮಾಡ್ತಾರೆ, ಜಸ್ಟು ಫೋನ್ ಮಾಡಿಬಿಟ್ಟು ಟಾಪ್ ಮಾಡಲ್ ಸ್ಟೇರಿಂಗ್ ಯಾವ ಗಾಡಿಗೆ ಏನು ಪ್ರೊಸೀಜಿಂಗು, ಕ್ರೂಸ್ ಆಗತ್ತಾ ನಿಮ್ಮ ಗಾಡಿಗೆ ಇಲ್ಲ ಆಕ್ಟಿವೇಶನ್, ಅದು ಬೇರೆ ಇದೆ. ಸ್ಟೇರಿಂಗ್ ಕಂಟ್ರೋಲ್ ಮಾತ್ರ ಈ ಸೈಡ್ ಮಾತ್ರ ಸ್ಟೇರಿಂಗ್ ವರ್ಕ್ ಬೇಕಾ, ಅದು ಬೇಕಾ. ಇವಾಗ ನೋಡಿ, ಇದರಲ್ಲಿ ಸ್ಟೇರಿಂಗ್ ಕಂಟ್ರೋಲ್ ಆಲ್ರೆಡಿ ಇದರಲ್ಲಿ ಈ ಥರ ಬಂದಿದೆ.
ಸೊ ಇದು ತೆಗಿಬಿಟ್ಟು ಇದು ಜನ ಏನಕ್ಕೆ ಆಗ್ತಿದೆ ನೋಡಿ, ಟಾಪ್ ಮಾಡಲ್ ಸ್ಟೇರಿಂಗು. ನಾನು ಬೆಲಿನೋ ಗ್ಲಾನ್ಸಾ ಬಗ್ಗೆ ನಿಮಗೆ ಹೇಳ್ತಾ ಇರೋದು. ಟೊಯೋಟಾ ಗಾಡಿ ಇದು ತೆಗಿಬಿಟ್ಟು ನಾವು ಇದಕ್ಕೆ ಕ್ರೂಸ್ ಕಂಟ್ರೋಲ್ ಆಕ್ಟಿವೇಶನ್ ಟಾಪ್ ಮಾಡಲ್ ಸ್ಟೇರಿಂಗ್ ಹಾಕಿದ್ದೀರಾ, ಅದು ಮಾಡಿದ್ರು ಏನು ಫೀಚರ್ ಅಂದರೆ ಕ್ರೂಸ್ ಕಂಟ್ರೋಲ್ ನಿಮಗೆ ಆಕ್ಟಿವೇಶನ್ ಆಗುತ್ತೆ. ಆ ಪ್ರಕಾರ ಅದು ಕೆಲಸ ಮಾಡೋದು. ಬೇರೆ ಬೇರೆ ಗಾಡಿಗೆ ಬೇರೆ ಬೇರೆ ಸೆಗ್ಮೆಂಟು, ಎಲ್ಲ ಒಂದೇ ಗಾಡಿ ಅಂತ ನೀವು ಯೋಚನೆಯಲ್ಲಿ ಇಟ್ಬಿಡಿ. ಕೆಲಸ ಬೇರೆ ಬೇರೆ ಥರ ಇರ್ತದೆ. ಸೊ ಆ ಥರ ಇದಕ್ಕೆ ವಾರಂಟಿಗೆ ಏನು ಸಂಬಂಧ ಇಲ್ಲ. ಏನಾದ್ರು ನಾವು ಇಂಜಿನ್ ತೆಗಿಬಿಟ್ಟು ಮಾಡಿಫೈ ಮಾಡ್ರೆ ಆವಾಗ ನೀವು ಗ್ಯಾರಂಟಿ ಕೇಳಿ. ಬೇಸ್ ಮಾಡಲ್ ಸ್ಟೇರಿಂಗ್ ಕಂಪ್ನಿಯವರೇ ಕೊಟ್ಟಿದ್ದಾರೆ, ಟಾಪ್ ಮಾಡಲ್ ಸ್ಟೇರಿಂಗ್ ಅವರೇ ಸಪ್ಲೈ ಮಾಡ್ತಾರೆ. ತೆಗಿಬಿಟ್ಟು ಆಗೋಕ್ಕೆ ವಾರಂಟಿ ಏನು ಹೋಗುತ್ತೆ ಅಂತ ನಮಗೆ ಇನ್ನೂ ಅರ್ಥನೇ ಆಗಿಲ್ಲ. ಸೊ ಅದಕ್ಕೆ ವಾರಂಟಿಗೆ ಅದಕ್ಕೆ ಏನು ಸಂಬಂಧ ಇಲ್ಲ. ಇದಕ್ಕೆ ಒಂದು ಅಪ್ ಮಾಡಲು ಹಾಕಿದ್ದೀನಿ, ಕೆಳಗಡೆ ಗ್ಲಾಸ್ ಇದ್ದರೆ 1/1 ನಿಮಗೆ ಗ್ಲಾಸ್ ಮೇಲೆ ಹೋಗುತ್ತೆ. ಪ್ಲಸ್ ಇದಕ್ಕೆ ನಾವು ಮಿರರ್ ಫೋಲ್ಡಿಂಗು ಹಾಕಿದ್ದೀನಿ. ಯಾವ ಗಾಡಿಗೆ ಏನು ಬೇಕಂದ್ರೂ ಮಾಡ್ಕೊಡೋಣ ಬನ್ನಿ. ಇದು ಫ್ರೇಮ್ ಒಂದು ವಿಡಿಯೋ ಮಾಡೋಣ ಅಂತ ಇದ್ದಿದ್ದು. ಸೊ ಇದು ಒಂದು ಫ್ರೇಮ್ ಒಂದು ಬಂದಿದೆ ನಮ್ಮ ಹತ್ರ. ಗ್ಲಾನ್ಸಾ, ಬೆಲಿನೋ, ಫ್ರೋನ್ಸು, ಟೊಯೋಟಾ ಟೈಸರು, ಗ್ಲಾಸಿ ಫ್ರೇಮ್ ಬೇಕಂದರೆ ಡೆಲ್ಟಾ ಪ್ಲಸ್ ಡೆಲ್ಟಾಗೆ ಈ ಥರ ಸಿಸ್ಟಮ್ ಬರಲ್ಲ. ಸಿಸ್ಟಮ್ ಬಂದಿದ್ರೆ ಈ ಥರ ಒರಿಜಿನಲ್ ಸಿಸ್ಟಮ್ಗೆ ನಮ್ಮ ಹತ್ರ ಫ್ರೇಮ್ ಅವೈಲೇಬಲ್ ಇದೆ.